R1 न्यूज़ में आपका स्वागत है। मैं हूं आफ्ताब काखड़की। बीजापुर में कर्नाटक मुल्ला एसोसिएशन के राज्य अध्यक्ष महबूब मुल्ला आई बलबट्टी ने माध्यम के द्वारा बताया कि 2023 विधानसभा चुनाव को लेकर मुल्ला एसोसिएशन की ओर से जनसभा कार्यक्रम किया गया। इस कार्यक्रम को राज्य कार्यदर्शी मुश्ताक मुल्ला के नेतृत्व में किया गया, जिसमें नबी मुल्ला, इमाम मुल्ला, रिजवान मुल्ला, रसूल मुल्ला और सोहेब मुल्ला के अलावा सभी पदाधिकारी मौजूद थे। अस्ಸಲಾಮ್ ಅಲೈಕುಂ, ಜೈ ಭೀಮ್, ಎಲ್ಲರಿಗೂ ನಮಸ್ಕಾರ. ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಕಳೆದ 3 ವರ್ಷದಿಂದ ನಾವು ಈ ಸಂಘಟನೆಯನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದೆವು. ಏಕೆಂದರೆ ಈ ನಮ್ಮ ಮುಲ್ಲಾಗಳ ಒಂದು ಅಭಿವೃದ್ಧಿಗಾಗಿ ಎಲ್ಲ ರಂಗದಲ್ಲಿ, ನೀವು ರಾಜಕೀಯ ರಂಗ ಆಗ್ಬೋದು, ಶೈಕ್ಷಣಿಕ ರಂಗ ಆಗ್ಬೋದು, ಸಾಮಾಜಿಕ ರಂಗ ಆಗ್ಬೋದು ಮತ್ತು ಎಲ್ಲ ರಂಗದಲ್ಲಿ ನಮ್ಮ ಮುಲ್ಲಾಗಳು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಆ ಆಲೋಚನೆ ಇಟ್ಟುಕೊಂಡು 2019ರಲ್ಲಿ ನಾವು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದೆವು. ಇನ್ನು ಮುಂದೆ ಈ ಸಂಘಟನೆಯು ಇಲ್ಲಿವರೆಗೂ ನಾವು ಗ್ರಾಸ್ ರೂಟಲ್ಲಿ ಕೆಲಸ ಮಾಡ್ತಾಯಿದ್ದೆವು. ಇನ್ನು ಮುಂದೆ ನಾವು ಓಪನ್ ಆಗಿ ಬರುವ ಒಂದು ವಿಚಾರ ಇಟ್ಟುಕೊಂಡು ಈಗ ಆಲ್ರೆಡಿ ನಾವು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಮೊದಲೇ ಹಂತವಾಗಿ ಬಿಜಾಪುರ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಮುಗಿಸಿಕೊಂಡು ಪುನಃ ನಾವು ಈಗ ಬಿಜಾಪುರಕ್ಕೆ ಬಂದಿದ್ದೇವೆ. ಇಂದು ಒಂದು ನಾವು ಪ್ರೆಸ್ ಮೀಟ್ ಮುಖಾಂತರ ನಿಮಗೆ ತಿಳಿಸೋನೆಂದರೆ, ನಾವು ಕರ್ನಾಟಕದಲ್ಲಿ 6 ರಿಂದ 8 ಲಕ್ಷ ಜನಸಂಖ್ಯೆ ಹೊಂದಿದ್ದು ಮುಲ್ಲಾ ಒಂದು ಏನು ಸರ್ನೇಮ್ ಇದೆ, ಒಂದು 6 ರಿಂದ 8 ಲಕ್ಷ ಹೊಂದಿದ್ದೀವಿ. ಆದರೆ ನಮ್ಮ ಒಂದು ಸಮಾಜಕ್ಕೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಯಾವುದೇ ರೀತಿಯಿಂದ ಪ್ರಯೋಜನ ಸಿಗ್ತಾ ಇದ್ದಿಲ್ಲ. ಆ ದೃಷ್ಟಿಕೋನದಲ್ಲಿ ನಾವು ಒಂದು ಈ ಸಂಘಟನೆ ಸ್ಥಾಪನೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಪ್ರತಿ ಮತಕ್ಷೇತ್ರದಲ್ಲಿ 6 ರಿಂದ 8,000 ಒಂದು ನಾವು ಓಟು ಹೊಂದಿದ್ದೀವಿ. ಆದರೂ ನಮಗೆ ಯಾವುದೇ ರೀತಿಯಿಂದ ಬೆನಿಫಿಟ್ ನಮ್ಮ ಸರ್ಕಾರದಿಂದ ಸಿಗ್ತಾ ಇಲ್ಲ. ಆ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡುವ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಮುಂದಿನ ದಿನದಲ್ಲಿ ನಮಗೆ ಸಪರೇಟ್ ಒಂದು ಮುಲ್ಲಾ ನಿಗಮ ಒಂದು ಆಗಬೇಕು. ಮುಂದಿನ ದಿನದಲ್ಲಿ ನಮ್ಮ ಒಂದು ಪ್ರಾತಿನಿಧ್ಯತೆ ಸಿಗಬೇಕು ಸರ್ಕಾರಿ ಇದರಲ್ಲಿ, ನಿಗಮ ಮಂಡಳಿಯಲ್ಲಿ ಆಗ್ಬೋದು. ಮತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗಬೇಕು. ನಮ್ಮ ಒಂದು ಒಟ್ಟಾರೆ ನಮ್ಮ ಕನಸು ಏನಂತಂದರೆ, ನಮ್ಮ ಮುಲ್ಲಾಗಳು ಎಲ್ಲ ರಂಗದಲ್ಲಿ ಮುಂದೆ ಬರಬೇಕೆಂದು ಅನ್ನುವ ಒಂದು ಆಸೆ ಇಟ್ಟುಕೊಂಡು ಈ ಒಂದು ಪ್ರವಾಸವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ನಮಗೆ ಒಂದು ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲ ಮುಲ್ಲಾ ಸೋದರು ಎಲ್ಲ ಜಿಲ್ಲೆಯಲ್ಲಿ ಆಗ್ಬೋದು, ಎಲ್ಲ ತಾಲೂಕದಲ್ಲಿ ಆಗ್ಬೋದು, ಎಲ್ಲ ರಂಗದಲ್ಲಿ ಏನಿದ್ದಾರೆ, ನಮ್ಮ ಒಂದು ಆಫೀಸರ್ ವಿಂಗ್ ಇದೆ, ನಮ್ಮ ಒಂದು ರೈತರ ವಿಂಗ್ ಇದೆ, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯುವಕರಾಗ್ಬೋದು, ನಮ್ಮ ಮುಲ್ಲ ಯಾಕಂತಂದರೆ ನೀವು ಮಾಡ್ತಾ ಇರೋದು ಒಂದು ಒಳ್ಳೆಯ ಕ್ರಮವಿದೆ, ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಭಾಳಷ್ಟು ನಮ್ಮ ಕನಸುಗಳಿದೆ. ನಾವು ಹಾಸ್ಪಿಟಲ್ ಮಾಡಬೇಕನ್ನೋದಿದೆ, ಸ್ಕೂಲ್ ಕಾಲೇಜಸ್ ಮಾಡಬೇಕನ್ನೋದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕನಸುಗಳು, ಯಾಕಂತಂದರೆ ನಮ್ಮ ಇಲ್ಲಿವರೆಗೂ ಏನಾಗಿದೆ, ನಮಗೆ ಐಸೋಲೇಟ್ ಮಾಡಲಾಗಿದೆ, ನಮಗೆ ಕಡೆಗಣಿಸಲಾಗಿದೆ. ಆ ಒಂದು ದೃಷ್ಟಿಕೋನ ಯಾವ ಥರ ನಮ್ಮ ಮುಲ್ಲಗಳ ಭವಿಷ್ಯ ಮಾಡಬೇಕು, ಯಾವ ಥರ ಮುಲ್ಲಗಳ ಒಂದು ನಮ್ಮ ಮಕ್ಕಳ ಭವಿಷ್ಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವ ದೃಷ್ಟಿಕೋನದಲ್ಲಿ ಈ ಪ್ರವಾಸವನ್ನು ಕೈಗೊಂಡಿದ್ದೇವೆ. ನನ್ನ ಹೆಸರು ಮಹಬೂಬ್ ಐ ಮುಲ್ಲಾ ಬಳಬಟ್ಟಿ, ಮೂಲತಃ ಜೇವರ್ಗಿ ತಾಲೂಕು ಬಳಬಟ್ಟಿ ಗ್ರಾಮದವರು. ವಿಜಯಪುರ ಜಿಲ್ಲೆಯಲ್ಲಿ ಸರ್ ಎಷ್ಟೊಂದು ಮತ ಇದೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ನಾವು ಜನಗಣತಿ ಮಾಡಿದ್ದೇವೆ. ವಿಜಯಪುರ ಜಿಲ್ಲೆ ತೊಗೊಂಡ್ರೆ ಪ್ರತಿ ಮತಕ್ಷೇತ್ರದಲ್ಲಿ 5 ರಿಂದ 6 ಸಾವಿರ ಮತ ಇದೆ. ಅತಿ ಹೆಚ್ಚು ಮತ ಅಂತಂದರೆ ಬಿಜಾಪುರ ಲೋಕಲ್ ಶಹರದಲ್ಲಿ 10,000 ಮತ ಇದೆ. ಸರ್, ವಿಜಯಪುರ ಜಿಲ್ಲೆಯಲ್ಲಿ ಟೋಟಲ್ ನಿಮ್ಮ ಗಣತಿ ಪ್ರಕಾರ ಎಷ್ಟು ವೋಟರ್ಸ್ ಮುಲ್ಲಾಗಳದ್ದು ಇದೆ ಸರ್? ಒಟ್ಟಾರು ವಿಜಯಪುರ ಜಿಲ್ಲೆ ಅಂತಂತಂದರೆ ಒಂದು 60 ರಿಂದ 70 ಸಾವಿರ ಇದೆ. ನಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೋದರೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ 10,000 ಇದೆ. ನೀವು ಬಿಜಾಪುರ ಸಿಟಿ ಏನಿದೆ ಅಲ್ಲಿ ನಮ್ಮದು ಒಂದು 9,000 ಇದೆ. ನೀವು ಇಂಡಿಯಲ್ಲಿ ಹೋಗ್ಬೋದು, ಇಂಡಿಯಲ್ಲಿ 8,000 ರಿಂದ 9,000 ಮತ ಇದೆ. ನಾಗಠಾಣದಲ್ಲಿ ಒಂದು 8,000 ಮತ ಇದೆ. ಮುದ್ದೇಬಾಳದಲ್ಲಿ 7,000 ಮತ ಇದೆ. ಮತ್ತು ಸಿಂದಗಿಯಲ್ಲಿ ಒಂದು 8,000 ಮತ. ಈ ಒಟ್ಟಾರೆ ನಾವು ಟೋಟಲ್ ಮತ ನೋಡಿದರೆ ನಮ್ಮ ಮುಲ್ಲಾಗಳ ಒಂದು ಆಲ್ರೆಡಿ ನಾವು ಜನಗಣತಿ ಮಾಡಿದ್ದೇವೆ, 70,000 ಇದೆ ಟೋಟಲ್. ಈಗ ಮುಂದೆ ನಿಮ್ಮ ಈ ಮುಲ್ಲಾ ಸಮುದಾಯಕ್ಕೆ ಏನು ಮಾಡಬೇಕನ್ನೋ ವಿಚಾರ ಸಮಾಜಕ್ಕೆ ನಾವು ಇಲ್ಲಿವರೆಗೂ ಏನಾಗಿದೆ, ತುಂಬ ಮೊದಲಿನಿಂದಲೂ ನೋಡಿದರೆ ಮುಲ್ಲಾಗಳಂತಂದರೆ ಒಂದು ಸಮಾಜದ ನಾಯಕತ್ವವನ್ನು ವಹಿಸಿಕೊಂಡ ಸಮಾಜ. ಇವತ್ತೇನಾಗಿದೆ, ಎಲ್ಲ ಕಳೆದುಕೊಂಡಿದ್ದೀವಿ. ಆ ದೃಷ್ಟಿಕೋನದಲ್ಲಿ ನಾವು ಭಾಳಷ್ಟು ರಿಸರ್ಚ್ ಮಾಡಿ, ಭಾಳಷ್ಟು ಅನಾಲಿಸಿಸ್ ಮಾಡಿದ ನಂತರ ಈಗ ಗೊತ್ತಾಗಿದೆ, ನಾವು ಏನಾದರೂ ಮಾಡಿ ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲ ರಂಗದಲ್ಲಿ, ನೀವು ಶೈಕ್ಷಣಿಕ ಆಗ್ಬೋದು, ರಾಜಕೀಯ ರಂಗದಲ್ಲಿ ಆಗ್ಬೋದು, ಸಾಮಾಜಿಕ ರಂಗದಲ್ಲಿ ಆಗ್ಬೋದು, ಎಲ್ಲ ರಂಗದಲ್ಲಿ ನಾವು ಅಭಿವೃದ್ಧಿ ಆಗಬೇಕಾದ್ರೆ ನಮಗೆ ರಾಜಕೀಯ ಒಂದು ಪವರ್ ಬೇಕು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಪೊಲಿಟಿಕಲ್ ಪವರ್ ಈಸ್ ಮಾಸ್ಟರ್ ಕೀ ಅಂತ ಹೇಳಿದ್ದಾರೆ. ಆ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನಮ್ಮವರಿಗೆ ಎಲ್ಲ ರೀತಿಯಿಂದ, ಯಾಕಂತಂದರೆ ಇಲ್ಲಿವರೆಗೂ ಏನಾಗಿದೆ, ನಾವು ಓಟಿಗೆ ಮಾತ್ರ ಸೀಮಿತ ಆಗಿದ್ದೀವಿ. ನಮಗೆ ಅಧಿಕಾರ, ಈಗ ಮತನೂ ನಮ್ಮದು, ಅಧಿಕಾರವೂ ನಮ್ಮದು. ಯಾರು ನಮಗೆ ಬೆಂಬಲಿಸ್ತಾರೆ ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಯಾರು ಯಾವುದೇ ಪಕ್ಷ ಆಗಲಿ, ನಾವು ಈ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ, ಇಲ್ಲಿ ಕಾಂಗ್ರೆಸ್ BJP ಅಂತಿಲ್ಲ. ನಮಗೆ ಯಾರು ಬೆಂಬಲ ಕೊಡ್ತಾರೆ, ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಮುಂದಿನ ದಿನದಲ್ಲಿ ಅವರಿಗೆ ನಾವು ಬೆಂಬಲ ಆಗಿ ನಿಲ್ತೀವಿ. ಈಗ ಮೊದಲಿನ ವಿಚಾರ ಲೆಕ್ಕ ನೋಡಿದ್ರೆ ಸರ್, ಮುಲ್ಲಾಗಳಿಗೆ ಏನೈತಿ ಕೊನೆ ತೀರ್ಪುಗಾರರು ಅಂತೇಳಿ ಪಂಚಾಯತದಲ್ಲಿ ಇದು ಮಾಡ್ತಿದ್ರು ಸರ್. ಇವಾಗ ಏನೈತಿ ಮುಲ್ಲಾಗಳು ಅಂತ ಹೇಳಿದ್ರೆ ಕೆಳಮಟ್ಟಿಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಈಗ ಏನಾಗಿದೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು ಏನಾಗ್ತಾಯಿತ್ತು, ಮೊದಲು ಏನಾಗ್ತಿತ್ತು, ಊರಲ್ಲಿ ಒಂದು ಕುಲಕರ್ಣಿಯರಾಗಲಿ ಗೌಡರಾಗಲಿ ಎಲ್ಲ ಏನೇ ಒಂದು ಊರಲ್ಲಿ ಪಂಚಾಯತಿ ನಡೀಲಿ, ಅಲ್ಲಿ ಒಬ್ಬ ಮುಲ್ಲಾ ಕರೆದು ಕೇಳ್ತಿದ್ರು. ಯಾಕಂತಂದರೆ ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರು ಆ ಥರ ಇಟ್ಕೊಂಡಿದ್ರು. ಅದು ನಾವು ಏನಾಗಿದೆ, ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಕಳೆದುಕೊಂಡಿದ್ದರಿಂದ ನಾವು ಅದು ಈಗ ಬರ್ತಾ ಕ್ರಮೇಣ ಕಳೆದುಕೊಂಡಿದ್ದೀವಿ. ಆ ದೃಷ್ಟಿಕೋನದಲ್ಲಿ ಈಗ ಆಲ್ರೆಡಿ ಎಲ್ಲ ಕಡೆ ನಾವು ಅದೇನಿದೆ ನಮ್ಮ ಶಕ್ತಿ ಏನಿತ್ತು ಮೊದಲು, ಆ ಶಕ್ತಿ ಪಡೆದುಕೊಳ್ಳುವಲ್ಲಿ ಮತ್ತೆ ಪುನರ್ ಪಡೆದುಕೊಳ್ಳಲಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ಶಾಲ್ಲ ಸ್ವಲ್ಪ ಬರುವಂಥ ದಿನಗಳಲ್ಲಿ ಮತ್ತೆ ಏನು ಮುಲ್ಲಗಳಿಗೇನು ವ್ಯಾಲ್ಯೂ ಇತ್ತು ಅದೇ ವ್ಯಾಲ್ಯೂ ನಾವು ಪಡೆದುಕೊಳ್ತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಈಗ ರಾಜಕೀಯ ಪರವಾಗಿ ನೋಡಿದ್ರೆ ಸರ್, ಇತ್ತೀಚೆಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರೊಳಗೆ ಏನೈತಿ ಮುಲ್ಲಾಗಳು ಅಂತೇಳಿ ಒಂದು ಟಾರ್ಗೆಟ್ ಮಾಡಿ ಒಂದು ನಿಮ್ಮ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ತೊಗೊಂಡು ಕೇಸಿ. ಆ ಮಾತಿಗೆ ಏನು ಅಂತ ಹೇಳ್ತೀರಿ? ಈಗ ನೀವು ಹೇಳಿದ್ದು ತುಂಬ ಒಂದು ವ್ಯಾಲಿಡ್ ಕ್ವಶನ್ ಇದೆ. ಈಗ ಸಿದ್ದರಾಮಯ್ಯ ಅವರಾಗ್ಬೋದು ಮತ್ತು CT ಅವರಾಗಿರ್ಬೋದು, ನಮ್ಮ ಸಮಾಜಕ್ಕೆ ಬೈಬೇಕಾದ್ರೆ, ನಮ್ಮ ಸಮಾಜಕ್ಕೆ ಏನಾದರೂ ಅನ್ಬೇಕಾದ್ರೆ ಮುಲ್ಲಾಗಳಂತೆ ನಾವು ಮೊದಲನೇ ಗುರಿ ಆಗೋದೇ ಮುಲ್ಲಗಳು. ನೀವು ನೋಡಿರಬೇಕು, ಸಿದ್ದರಾಮುಲ್ಲಾ ಖಾನ್ ಅಂತ CT ರವಿ ಹೇಳ್ತಾರೆ, ಬೇರೆಯವ್ರು ಈಗ ನಳಿನ್ ಕುಮಾರ್ ಅವರು ಹೇಳ್ತಾರೆ ಮುಲ್ಲಾ ಸಾಬಿಗೂ ಮತ್ತು ಹನುಮಂತಗೆ ಅಂತ. ಯಾಕೆ ಮುಲ್ಲಾ ನಾವೇನಾದರೂ ಬಿಟ್ಟು ಹುಟ್ಟಿದ್ದೀವಿ? ನಾವು ಏನಂತಂತಂದರೆ ಮುಂದಿನ ದಿನದಲ್ಲಿ ಯಾರೇ ಮುಲ್ಲಾಗಳಿಗೆ ನೀವು ಏನೇ ಒಂದು ಟಾರ್ಗೆಟ್ ಮಾಡಿದರೆ ಅಂದರೆ ನಾವು ಉಲ್ಟಾ ಉತ್ತರ ಕೊಡ್ತೀವಿ ಕಾನೂನು ಮುಖಾಂತರ ಅಂತ ನಾನು ಹೇಳಿಕ್ಕೆ ಅವರಿಗೆ ಹೇಳ್ತೀನಿ. ಓಕೆ ಸರ್, ತಮ್ಮ ಹೆಸರು? ಮಹಬೂಬ್ ಮುಲ್ಲಾ ಅಂತ, ನಾನು ರಾಜ್ಯಾಧ್ಯಕ್ಷ ಮುಲ್ಲಾ ಅಸೋಸಿಯೇಷನ್ ಬೆಂಗಳೂರು. ಓಕೆ, ಥ್ಯಾಂಕ್ ಯು ಸರ್. अस्सलाम वालेकुम रहमतुल्लाहि वबरकातुहू। आज बीजापुर शहर में कर्नाटका मुल्ला एसोसिएशन के सदर साहब यानी अध्यक्ष साहब है ना इधर आए हैं, और बीजापुर के सभी हजरात उनको इधर आने की खुशी देकर उनको गुलफुशी कर रहे हैं। और दूसरी बात यह है कि उन्होंने इस मुद्दे को लेके इधर आए हैं कि हमारे कर्नाटक मुल्ला एसोसिएशन मुल्ला लोग कितने हैं इधर या, और इनको कैसा आगे बढ़ाना है, ये फिक्र को लेके आज हमारे चौथा दिन है इधर बीजापुर का। तो इससे पहले हम लोग मुद्देबिहार सिंदगी और देवरपिरगी से होके फिर यहाँ से हम लोग गए बादामी से गदग से कोप्पड़ से गंगावती, ये सब घूम के आज हम बीजापुर में आए हैं। तो बीजापुर में हमारे सब मुल्ला साथियों सब मिले हैं, और इनकी अहमियत क्या है इनको बताना है आज हमको। आज हम लोग क्या थे और हमको आगे क्या बनना है, इस फिक्र को लेके आए हैं। अभी आगे अध्यक्ष बताएंगे आपको इंशाअल्लाह। ನನ್ನ ಹೆಸರು ರಸೂಲ್ ಮಕ್ಬುಲ್ ಮುಲ್ಲಾ. ನಾನು ಬಿಜಾಪುರ ಶಹರದವನು. ಇಲ್ಲಿ ಬಿಜಾಪುರ ಶಹರದಲ್ಲಿ ಇಲ್ಲಿ ಮುಲ್ಲಾಗಳ ಸಂಖ್ಯೆ ವೋಟರ್ ಒಂದು ಸಮೀಕ್ಷೆ ನೋಡಿದಾಗ 60,000ರಿಂದ 70,000 ವೋಟ್ಗಳನ್ನು ಹೊಂದಿದೆ. ಈ ನಗರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮುಲ್ಲಾಗಳು ವೋಟರ್ಗಳು ಇದ್ದೂ ಕೂಡ ಇಲ್ಲಿನ ಪ್ರತಿನಿಧಿಗಳು ಮುಲ್ಲಾಗಳನ್ನು ಕಡೆಗಣಿಸಿದ್ದಾರೆ. ಅದು ಹೆಂಗೆ ಕಡೆಗಣಿಸಿದ್ದಾರೆ ಅಂದರೆ, ಅದು ರಾಜಕೀಯವಾಗಲಿ ಅಥವಾ ಶಿಕ್ಷಣಿಕವಾಗಲಿ ಅಥವಾ ಆರ್ಥಿಕವಾಗಲಿ ನಮ್ಮ ಮುಲ್ಲಾಗಳು ಸೋದರರು ತುಂಬ ಕೆಳಮಟ್ಟದಲ್ಲಿ ಅಂದರೆ ಆ ಲೆವೆಲ್ಗೆ ತೊಳೆದಿದ್ದಾರೆ. ಇದನ್ನು ಸರಿಪಡಿಸಬೇಕಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಂಘಟನೆಯನ್ನು ಕಟ್ಟಿ ಪ್ರತಿಯೊಬ್ಬರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕರ್ನಾಟಕ ಸುತ್ತುಕೊಂಡು ಎಲ್ಲ ಡೆವಲಪ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ನಾವು ಪ್ರತಿಯೊಂದು ಮುಲ್ಲಾಗಳು ಇದನ್ನು ನಾವು ಮುಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಮಹಬೂಬ್ ಮುಲ್ಲಾ ಬಲ್ಬಟ್ಟಿ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲಾಗಿ ನಿಂದಿರಬೇಕು. ಮತ್ತು ಮುಂದಿನ ಬರುವಂತಹ ಒಂದು ರಾಜಕೀಯ ಪಕ್ಷಗಳಿಗೆ ತಕ್ಕ ಪಾಠನ ಈ ಒಂದು 70,000 ವೋಟನ್ನು ಹೊಂದಿದ ಯೂನಿಟಿಯನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನಾವು ತೋರಿಸಬೇಕಾಗಿದೆ. ಮತ್ತು ಈ ರಾಜಕೀಯ ಪಕ್ಷಗಳಿಗೂ ಕೂಡ ಇದು ಎಚ್ಚರಿಕೆ ಗಂಟೆಯಾಗಿದೆ. ಇದನ್ನು ನಾವು ಮನಗೊಂಡು ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಹಕ್ಕುಗಳನ್ನು ರಾಜಕೀಯವಾಗಿ ನಾವು ಪಡೆದುಕೊಳ್ಳಬೇಕಾಗಿದೆ. ಅದಕ್ಕಾಗೋಸ್ಕರ ನಾವೇನು ಮಾಡಬೇಕಾಗಿದೆ, ಎಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ಮುಲ್ಲಾಗಳು ಒಗ್ಗಟ್ಟ ಬಲವನ್ನು ನಾವು ಬರುವಂಥ ಇಲೆಕ್ಷನ್ಗಳಲ್ಲಿ ಪ್ರದರ್ಶನ ಮಾಡಬೇಕು ಅಂತ ನಾವು ಈ ವೇದಿಕೆ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.